ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಗೀತಾ ಸಂತೋಷ್. ಸಿರಿ ಸಂಭ್ರಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬನ್ನಿ ಹಾಗಾದರೆ ನಾನು ಇವತ್ತಿನ ರೆಸಿಪಿಯಲ್ಲಿ ಯಾವ ರೀತಿಯಾಗಿ ರೆಸಿಪಿನ ಮಾಡ್ತಾಯಿದ್ದೀನಿ ಅಂತ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಯಾವ ರೆಸಿಪಿನ ಮಾಡಿದ್ದೀನಪ್ಪ ಅಂತಂದರೆ ಬಟರ್ ಫ್ರೂಟ್ನ ಯೂಸ್ ಮಾಡಿಕೊಂಡು ಹಲ್ವಾನ ಮಾಡಿದ್ದೀನಿ. ಬಟರ್ ಫ್ರೂಟ್ ಅಂದರೆ ಹೆಲ್ತಿ ಅಂತಲೇ ಹೇಳ್ಬೋದು. ಆ ಫ್ರೂಟ್ನ ಯೂಸ್ ಮಾಡಿಕೊಂಡು ನಾನಿಲ್ಲಿ ಒಂದು ಸಿಂಪಲ್ ಆಗಿರುವಂತಹ ಹಲ್ವಾನ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲನೇದಾಗಿ ನಾನಿಲ್ಲಿ ಒಂದೇ ಒಂದು ಹಣ್ಣು ಬಟರ್ ಫ್ರೂಟ್ನ ತೊಗೊಂಡಿದ್ದೀನಿ. ಇದೊಂಥರ ಮಕ್ಕಳಿಗೆ ಹೆಲ್ತಿ ಡಿಶ್ ಅಂತಲೇ ಹೇಳ್ಬೋದು. ಇದನ್ನ ನೀಟಾಗಿ ಈ ರೀತಿಯಾಗಿ ಮಧ್ಯದಲ್ಲಿ ಕಟ್ ಮಾಡ್ಕೊಳ್ಳೋಣ. ಒಳಗಡೆ ಬೀಜ ಇರುತ್ತೆ, ಅದನ್ನು ಹಾಕೋದಕ್ಕೆ ಹೋಗಬೇಡಿ. ಬೀಜ ಅದು ಕಹಿ ಬಂದ್ಬಿಡುತ್ತೆ. ಯಾವುದೇ ಕಾರಣಕ್ಕೂ ಬಟರ್ ಫ್ರೂಟು ತುಂಬಾ ಚೆನ್ನಾಗಿ ಹಣ್ಣಾಗಿರಬೇಕು, ಬೆಣ್ಣೆ ಥರ ಬರಬೇಕು. ಆವಾಗಷ್ಟೇ ಅದು ಟೇಸ್ಟು ಚೆನ್ನಾಗಿರೋದು. ಇಲ್ಲಾಂದರೆ ಕಾಯಿ ಥರ ಇದ್ದರೆ ಅದು ಕಹಿ ಅಂಶ ಬಂದ್ಬಿಡುತ್ತೆ. ಮತ್ತು ಈ ಥರ ಸಿಪ್ಪೆ ಇರುತ್ತಲ್ವ, ಅದನ್ನು ಸಹ ಹಾಕೋದಕ್ಕೆ ಹೋಗಬೇಡಿ, ಕಹಿ ಬಂದ್ಬಿಡುತ್ತೆ. ನೀಟಾಗಿ ಹಣ್ಣು ಚೆನ್ನಾಗಿ ಹಣ್ಣಾಗಿರಬೇಕು. ಸ್ಪೂನಲ್ಲಿ ನೋಡಿ ಈ ಥರ ತೆಗೆದ್ರೆ ಚೆನ್ನಾಗೇ ಬರಬೇಕು, ಬೆಣ್ಣೆ ಥರ. ಸಿಪ್ಪೆಗೆ ಸಹ ಒಂದು ಸ್ವಲ್ಪನೂ ಸಹ ಅಂಟಬಾರ್ದು. ನೀಟಾಗಿ ಈ ರೀತಿಯಾಗಿ ಸ್ಮ್ಯಾಶ್ ಆಗಿ ತೆಗೆದ್ರೆ ನೀಟಾಗಿ ಈ ರೀತಿಯಾಗಿ ಸಿಪ್ಪೆ ಬರ್ದಿರ ನೀಟಾಗಿ ಹಣ್ಣು ಬರಬೇಕು. ಆವಾಗಷ್ಟೇ ಟೇಸ್ಟು ಚೆನ್ನಾಗಿರುತ್ತೆ. ನೀವೇನಂತಂದ್ರೂ ಕಾಯಿ ಹಣ್ಣಾಗಿಲ್ಲ, ಕಾಯಿ ಆಗಿತ್ತು ಅದರಲ್ಲಿ ಮಾಡ್ತೀನಿ ಅಂತ ಹೋದರೆ ಜ್ಯೂಸ್ ಆಗಲಿ, ಈ ಥರ ಹಲ್ವಾ ಆಗಲಿ ಕಹಿ ಬಂದ್ಬಿಡುತ್ತೆ. ಇದೊಂಥರ ಡಿಫ್ರೆಂಟ್ ಆಗಿರುತ್ತೆ. ಮಕ್ಕಳು ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂತಾರೆ. ಜ್ಯೂಸ್ ಮಾಡಿಕೊಂಡು ಕುಡ್ದಿದ್ದೀವಿ. ಈ ಥರ ಒಮ್ಮೆ ನೀವು ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನಾನಿವಾಗ ನೀಟಾಗಿ ಹಣ್ಣೆಲ್ಲನೂ ತೆಗೆದು ಸಿಪ್ಪೆನ ಬಿಸಾಕಿ 2 ಏಲಕ್ಕಿಕಾಯಿನ ಹಾಕ್ಕೊಂಡು ನೀಟಾಗಿ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ. ನಾನಿಲ್ಲಿ ನೆಕ್ಸ್ಟು ಒಂದು 1/4 ಲೀಟ್ರ್ ಆಗುವಷ್ಟು ಹಾಲನ್ನ ತೊಗೊಂಡಿದ್ದೀನಿ. ಅದರಲ್ಲಿ 3/4 ಗ್ಲಾಸ್ ಆಗುವಷ್ಟು ಹಾಲನ್ನ ಸೇರಿಸಿ 2 ಏಲಕ್ಕಿಕಾಯಿ, ಬಟರ್ ಫ್ರೂಟು ಅಷ್ಟನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ. ನೆಕ್ಸ್ಟು ಒಂದು 1/4 ಭಾಗ ಆಗುವಷ್ಟು ಹಾಲನ್ನ ಹಾಗೆ ಉಳಿಸ್ಕೊಂಡಿದ್ದೀನಿ. ನೆಕ್ಸ್ಟು ಅದನ್ನೇನಕ್ಕಪ್ಪ ಇಟ್ಕೊಂಡಿದ್ದೀನಿ ಅಂತ ತಿಳಿಸ್ಕೊಡ್ತೀನಿ. ಇದಿಷ್ಟನ್ನು ಸಹ ನಾವು ಇವಾಗ ನುಣ್ಣಗೆ ರುಬ್ಕೋಬೇಕು. ಗಂಟಿರಬಾರ್ದು. ನೀಟಾಗಿ ನುಣ್ಣಗೆ ರುಬ್ಕೊಂಡಷ್ಟು ಹಲ್ವಾ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿಯಾಗಿ ನಾನು ಹಾಲು, 2 ಏಲಕ್ಕಿ ಇಷ್ಟನ್ನು ಸಹ ಹಾಕಿ ರುಬ್ಕೊಂಡಿದ್ದೀನಿ. ಘಮ ಅಂತೂ ತುಂಬಾ ಚೆನ್ನಾಗಿ ಬರ್ತಿದೆ ಏಲಕ್ಕಿಕಾಯಿ ಹಾಕಿರೋದ್ರಿಂದ. ಮತ್ತು ಯಾವುದೇ ರೀತಿಯಾಗಿ ನಾನಿಲ್ಲಿ ಫುಡ್ ಕಲರ್ನ ಯೂಸ್ ಮಾಡಿಲ್ಲ. ಕಲರು ಅಷ್ಟು ನ್ಯಾಚುರಲ್ ಆಗೇ ಇದೆ. ನಾನಿವಾಗ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡು ನೀಟಾಗಿ ರುಬ್ಬಿರುವಂತಹ ಬಟರ್ ಫ್ರೂಟ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ. ಬೇಕಂತಂದರೆ ನೀವು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ರುಬ್ಬಿರುವಂಥ ಜಾರ್ಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ತೊಳೆದುಬಿಟ್ಟು ನೀಟಾಗೆ ಸೇರಿಸ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತಲೂ. ಘಮ ಅಷ್ಟೇ ಬಟರ್ ಫ್ರೂಟ್ದು ತುಂಬಾ ಚೆನ್ನಾಗಿ ಬರ್ತಿದೆ. ಏಲಕ್ಕಿ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ತೊಳೆದು ಸರ್ವಿಂಗ್ ಬೌಲ್ಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಚೆನ್ನಾಗಿ ಗಂಟು ಇರಬಾರ್ದು. ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಇದು ನೆಕ್ಸ್ಟ್ ಪಕ್ಕಕ್ಕೆ ಇಡೋಣ. ನೆಕ್ಸ್ಟು ನಾನು ಒಂದು ಬಟ್ಲಿಗೆ 2 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ. ಏನಕ್ಕಪ್ಪ ಅಂತಂದರೆ ಬಟರ್ ಫ್ರೂಟ್ ಮಿಶ್ರಣಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ನಾವು ಡೈರೆಕ್ಟ್ ಹಾಗೇ ಮಿಕ್ಸ್ ಮಾಡ್ಕೋಬಾರ್ದು. ನಾನು ಆಗಲೇ ಒಂದು 1/4 ಗ್ಲಾಸ್ ಆಗುವಷ್ಟು ಹಾಲನ್ನ ಉಳಿಸ್ಕೊಂಡಿದೆ. ಅದನ್ನು 2 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗಂಟಿರಬಾರ್ದು. ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಡೈರೆಕ್ಟ್ ಕಾರ್ನ್ಫ್ಲೋರ್ ಪುಡಿನ ಆ ರೀತಿಯಾಗಿ ನೀರೊಳಗಡೆ ಹಾಕಿದ್ರೆ ಏನಾಗ್ಬಿಡುತ್ತಪ್ಪ ಅಂದರೆ ಗಂಟಾಗ್ಬಿಡುತ್ತೆ. ಮತ್ತು ನಾವು ಕುದೀತಾ ಇರಬೇಕಾದ್ರೂ ಸಹ ಬಿಸಿಗೆ ನಾವು ಆಗಲೇ ಡೈರೆಕ್ಟ್ ಪೌಡ್ರನ್ನ ಹಾಕಬಾರ್ದು. ಈ ರೀತಿಯಾಗಿ ನೀರಲ್ಲಿ ಅಥವಾ ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡು ಸೇರಿಸ್ಕೊಳ್ಳೋಣ. ಇದಿಷ್ಟು ಮಿಶ್ರಣ ಇವಾಗ ರೆಡಿ ಆಯಿತು. ನೋಡಿ, ನಾ ಈ ಹದದಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಅದನ್ನು ಪಕ್ಕಕ್ಕೆ ಇಟ್ಕೊಂಡು ಒಂದು ಬಾಣಲಿ ಸ್ವಲ್ಪ ಬಿಸಿಯಾಗಿದ್ದಾದಮೇಲೆ ಒಂದು 3/4 ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂತಂದರೆ ಸ್ವಲ್ಪ ಸಿಹಿ ಪ್ರಮಾಣ ಜಾಸ್ತಿ ಬೇಕು ಅಂತಂದರೆ 1 ಕಪ್ ಆಗುವಷ್ಟು ಸಕ್ಕರೆನ ಯೂಸ್ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಜಸ್ಟು ಸಕ್ಕರೆ ಕರಗಬೇಕು ಅಷ್ಟೇ. ಪಾಕ ಏನು ತೆಗಿಯೋ ಅವಶ್ಯಕತೆ ಇರಲ್ಲ. ಜಸ್ಟು ಸಕ್ಕರೆ ಕರಗಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ನಾವು ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಬಟರ್ ಫ್ರೂಟ್ನ, ಅದನ್ನು ನೀಟಾಗಿ ಸಕ್ಕರೆ ನೀರೊಳಗಡೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ನ ಬಿಸಿ ಆಗೋದಕ್ಕೆ ಇಟ್ಕೊಂಡು ಸಕ್ಕರೆನ ಹಾಕ್ಕೊಂಡು ಜಸ್ಟ್ ಸಕ್ಕರೆ ಕರಗಿದ್ದಾದಮೇಲೆ ನಾನು ಬಟರ್ ಫ್ರೂಟ್ನೆಲ್ಲನೂ ರುಬ್ಬಿ ಇಟ್ಕೊಂಡಿದ್ನಲ್ವ ಅದನ್ನು ಸೇರಿಸಿದ್ದೀನಿ. ನೋಡಿ ಆಲ್ರೆಡಿ ಗಟ್ಟಿಯಾಗ್ತಾ ಬರ್ತಿದೆ. ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ. ನಾನಿಲ್ಲಿ ಇಷ್ಟು ಗಟ್ಟಿ ಆದಮೇಲೆ ನಾನಿಲ್ಲಿ ನಂದಿನಿ ತುಪ್ಪನ ಸೇರಿಸ್ತಾ ಇದ್ದೀನಿ. ತುಪ್ಪ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ತುಪ್ಪ ಹಾಕಿದ್ರೇ ಯಾವುದೇ ಒಂದು ಡಿಶ್ಗೂ ನೀಟಾಗಿ ಘಮ
ಘಮ ಆಗಲಿ ಟೇಸ್ಟ್ ಆಗಲಿ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಇಲ್ಲಿ ನಮ್ಮನೇಲಿ ಯೂಸ್ ಮಾಡುವಂಥ ತುಪ್ಪ ಬಂದು ನಂದಿನಿ ತುಪ್ಪ ಅವ್ರದ್ದು ಯಾವುದೇ ರೀತಿಯಾಗಿ ರೆಸಿಪಿನ ಮಾಡಬೇಕಾದ್ರೆ ಸೇರಿಸ್ಕೊಳ್ಳೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಈ ಹದದಲ್ಲಿ ನೆಕ್ಸ್ಟು ರೆಡಿ ಆಗಿದ್ದಾದಮೇಲೆ ನಾನು ಒಂದು ತಟ್ಟೆಗೆ ತುಪ್ಪನ ಸವರಿ ಇಟ್ಟಿದ್ದೆ. ಈ ರೀತಿಯಾಗಿ ಗಟ್ಟಿಯಾದದಲ್ಲಿ ರೆಡಿ ಆಗಬೇಕು. ನೆಕ್ಸ್ಟು ನಾನಿವಾಗ ತುಪ್ಪ ಸವರಿ ಇಟ್ಕೊಂಡಿದ್ವಲ್ಲ ಆ ಪ್ಲೇಟ್ಗೆ ನಾವು ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಬಟರ್ ಫ್ರೂಟ್ ಮಿಶ್ರಣವನ್ನು ನೀಟಾಗಿ ಈ ರೀತಿಯಾಗಿ ಸೇರಿಸಿ ನೀಟಾಗೆಲ್ಲನೂ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ತುಪ್ಪ ಹಾಕಿರೋದ್ರಿಂದ ಕೆಳಗಡೆ ನೋಡಿ ತುಪ್ಪ ಹಾಕಿರೋದ್ರಿಂದ ಬಿಸಿಗೆ ಆಚೆ ಬರ್ತಿದೆ. ತುಂಬಾ ಘಮ ಅಂತೂ ಸಕ್ಕತ್ತಾಗಿ ಬರ್ತಿದೆ. ತುಪ್ಪ ಆಗಲಿ, ಆ ಏಲಕ್ಕಿ ಫ್ಲೇವರ್ ಆಗಲಿ, ಆ ಬಟರ್ ಹಣ್ಣಿಂದು ಘಮ ಆಗಲಿ ತುಂಬಾ ಚೆನ್ನಾಗಿ ಬರ್ತಿದೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಯಾವುದೇ ರೀತಿಯ ಫುಡ್ ಕಲರ್ನ ಯೂಸ್ ಮಾಡಿಲ್ಲ, ನ್ಯಾಚುರಲ್ ಕಲರ್ ಅಂತಲೇ ಹೇಳ್ಬೋದು. ಅದು ಸ್ವಲ್ಪ ತಣ್ಣಗಾದ್ಮೇಲೆ ಕಲರ್ ಇನ್ನೂ ಸ್ವಲ್ಪ ಚೆನ್ನಾಗೇ ಬರುತ್ತೆ. ಪೀಚ್ ಕಲರ್ ಥರ ಬರುತ್ತೆ, ಗ್ರೀನ್ ಪೀಚ್ ಕಲರ್ ಥರ ಬರುತ್ತೆ. ತುಂಬಾ ಟೇಸ್ಟ್ ಅಂತೂ ಚೆನ್ನಾಗಿದೆ. ಹಾಲು ಹಾಕಿರೋದ್ರಿಂದ ಆ ಘಮನೂ ಅಷ್ಟೇ ಚೆನ್ನಾಗಿ ಬರ್ತಿದೆ. ಈ ರೀತಿಯಾಗಿ ನೀವು ಒಮ್ಮೆ ಮಕ್ಕಳಿಗೆ ಈ ರೀತಿಯಾಗಿ ಮಾಡಿಕೊಡಿ. ಜ್ಯೂಸ್ ಕೊಡದಿರ್ತಾರೆ, ಅದೊಂಥರ ಡಿಫ್ರೆಂಟ್ ಆಗಿರುತ್ತೆ. ಈಗಿನ ಬಟರ್ ಫ್ರೂಟ್ ಅಂತೂ ಸಿಕ್ಕಾಪಟ್ಟೆ ಸಿಗ್ತಿದೆ. ಅದೊಂಥರ ಹಣ್ಣು ಇವಾಗ ಎಲ್ಲಂದ್ರಲ್ಲಿ ಸಿಗ್ತಾನೆ ಇರುತ್ತೆ. ಕೆಜಿ ಏನಿಲ್ಲ ಅಂತಂದರೆ ಒಂದು 100 ರೂಪೀಸ್ ಏನೋ ಇರಬೇಕು. ಒಂದು ಹಣ್ಣು ಯೂಸ್ ಮಾಡಿದ್ರೆ ಸಾಕು, 1 ಗ್ಲಾಸ್ ಆಗುವಷ್ಟು ಜ್ಯೂಸನ್ನ ಯೂಸ್ ಮಾಡ್ಬೋದು. ನಾನಿಲ್ಲಿ 1 ಅವರ್ ಆಗುವಷ್ಟು ಇದನ್ನು ಮಿಶ್ರಣವನ್ನು ತಟ್ಟೆಯಲ್ಲಿ ಹಾಕ್ಬಿಟ್ಟು ಫ್ರೀಝರಲ್ಲಿ ಇಟ್ಟಿದ್ದೆ. ಕಂಪ್ಲೀಟಾಗಿ ಇದು ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಸಹ ನೀವು ಕಟ್ ಮಾಡ್ಕೊಳ್ಳಿ. ನೋಡಿ ಚಾಕುಗೂ ಅಷ್ಟೇ ಸ್ವಲ್ಪನೂ ಸಹ ಅಂಟ್ತಿಲ್ಲ. ಅದ ಕರೆಕ್ಟಾಗಿಲ್ಲ ಅಂದರೆ ಚಾಕಿಗೆ ಅಂಟುತ್ತೆ ಮತ್ತು ತಿನ್ನಬೇಕಾದ್ರೆ ಒಂಥರ ಚೆನ್ನಾಗಿರಲ್ಲ. ಈ ರೀತಿಯಾಗಿ ಹದ ಕರೆಕ್ಟಾಗಿತ್ತು ಅಂತಂದರೆ ಚಾಕಿಗೆ ಅಂಟಿಲ್ಲ ಅಂದರೆ ಕರೆಕ್ಟಾಗಿ ಹದ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ, ಅಥವಾ ಹಾಗೇ ಸ್ಪೂನಲ್ಲಿ ತಿನ್ಬೋದು ಅಂದರೆ ತಿನ್ಬೋದು. ಈ ರೀತಿಯಾಗಿ ಡಿಫ್ರೆಂಟಾಗಿ ಬಟರ್ ಫ್ರೂಟ್ನ ಯೂಸ್ ಮಾಡಿಕೊಂಡು ಮಾಡಿರುವಂಥ ಹಲ್ವಾ ಸೂಪರ್ ಟೇಸ್ಟಿಯಾಗಿ ರೆಡಿಯಾಗಿದೆ. ಇವತ್ತಿನ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇನ್ನಷ್ಟು ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮಕ್ಕಳು ಬಂದಿದ್ದ ತಕ್ಷಣ ಸ್ಕೂಲಿಂದ ಏನಾದರೂ ತಿನ್ನಬೇಕು ಅಂತ ಕೇಳ್ತಾರೆ. ಈ ರೀತಿಯಾಗಿ ಡಿಫ್ರೆಂಟಾಗಿ ಏನಾದರೂ ಮಾಡಿಕೊಡಿ. ಜ್ಯೂಸ್ ಕುಡಿದು ಬೋರ್ ಆಗಿರುತ್ತೆ. ಈ ರೀತಿಯಾಗಿ ಮಾಡಿಕೊಡೋದ್ರಿಂದ ಮಕ್ಕಳು ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂತಾರೆ. ಇದೊಂಥರ ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು. ಈ ರೆಸಿಪಿ ನೀವು ಒಮ್ಮೆ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ. ರೆಸಿಪಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.